ಸೊ ಎಲ್ಲ ಈ ಸಂಸ್ಥೆ ಎಲ್ಲ ಮುಖ್ಯಸ್ಥರೇ, ನಮ್ಮ ನಾರಾಯಣಸ್ವಾಮಿ ಅವರ ಮಗ ನಾರಾಯಣಸ್ವಾಮಿ ಅವರಿಬ್ರು ಬಂದು ಈ ಪ್ರಾಪರ್ಟಿ ಡೆವಲಪ್ಮೆಂಟ್ ಮಾಡಬೇಕು. ಇದು ನಮ್ಮ ಇನ್ಸ್ಟಿಟ್ಯೂಷನ್ ಜಾಗ ರೋಡು. ಸೊ ಇದಕ್ಕೆ ರೋಡ್ ಇರಲಿಲ್ಲ. ಸೊ ನಾನು ಒಪ್ಕೊಂಡೆ, ಆಯ್ತು ಅಂತೇಳಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಹಳ ವಾಸ್ತು ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಈ ಪ್ರಾಪರ್ಟಿ. ಇದು ಪಕ್ಕದಲ್ಲಿ ಮುಂದಕ್ಕೆ ಎದುರುಗಡೆ ಇರೋದು ನಮ್ಮ ಇನ್ಸ್ಟಿಟ್ಯೂಷನ್ ಜಾಗ, ಎದುರುಗಡೆ ನಮ್ಮ ಇನ್ಸ್ಟಿಟ್ಯೂಷನ್, ಮುಂದೆ ಇನ್ಸ್ಟಿಟ್ಯೂಷನ್ ಎಲ್ಲ ಇದೆ. ಒಂದು ಹೈ ಪಾಯಿಂಟ್. ತಮ್ಮ ನಾನು ಹೇಳೋದು ಇಷ್ಟೇ, ಇವತ್ತು ಹನುಮಂತರಾಯಪ್ಪನವರು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸೋತಿದ್ದು ಎಲ್ಲೂ ಸೋಲಿಲ್ಲ. ಇಡೀ ಕ್ಷೇತ್ರದಲ್ಲಿ ಓಟ್ ಬಂತು, ಬರೀ 10,000 ಓಟು ಬರೀ ಒಂದು ವಾರ್ಡಿಂದನೇ ಮೈನಸ್ ಆಯ್ತು. ಇದರಿಂದ ನಾವು ಸೋತು. ಅಂದ್ರೆ ನೀವೆಲ್ಲ ಏನೋ ಬಿಜೆಪಿ ಅಂತ ಇದ್ರಿ ಅಂತ ಕಾಣ್ತದೆ. ಚೆನ್ನಾಗಿದ್ರೋ ಇಲ್ಲೋ ಗೊತ್ತಿಲ್ಲ, ಒಟ್ಟೋಗಿ ಈ ವಾರ್ಡ್ ಅಲ್ಲಿ ನಮ್ಗೆ ಓಟ್ ಬರಲಿಲ್ಲ. ಸುರೇಶ್ ಬಗ್ಗೆ ನಾನೇನು ನಿಮ್ಗೇನು ಹೇಳಬೇಕಾಗಿಲ್ಲ. ಸುರೇಶ್ ನಮ್ಮ ಸಂಸ್ಥೆ ಟ್ರಸ್ಟಿ ಅವರಿದ್ದಾರೆ, ಇಲ್ಲಿ MP ಇದ್ದಾರೆ, ನಾನು ಡೆಪ್ಟಿ CM ಇದ್ದೀನಿ. ಸೊ ನಾನೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ. ಯಾರು ನಿಮ್ ಪ್ರಾಬ್ಲಮ್ಸ್ ಯಾರು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ ಏನೇ ಇಶ್ಯೂಸ್ ಆದ್ರೂ ನಾನು ನಿಮ್ ಬಿಟ್ಟು ಹೋಗುದಿಲ್ಲ, ನೀವು ನಮ್ಗೆ ಬಿಟ್ಟು ಹೋಗಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಿ, ನಾವು ಇದ್ದೀವಿ. ನಾನೊಂದು ರಿಕ್ವೆಸ್ಟ್ ಕೇಳ್ತಿಕ್ ಬಂದಿದ್ದೀನಿ ಅಂದ್ರೆ, ವಾಟ್ ಎವರ್ ಇಶ್ಯೂಸ್ ಆದ್ರೆ, ಇಲ್ಲಿ ಬಹಳ ಇಶ್ಯೂಸ್ ಇದೆ, ನೀರಿನ ಇಶ್ಯೂ, ರೋಡಿನ ಇಶ್ಯೂ ಎಲ್ಲ. ಇದೆಲ್ಲ ನಾವು ಪ್ರಾರಂಭ ಮಾಡಕ್ಕೆ ಮುಂಚಿನ ಇಲ್ಲೆಲ್ಲ 200-300 ರೂಪಾಯಿಗೆ ಯಾರು ತಗೊಳ್ಳೋದಿಲ್ಲ. ಇದೆಲ್ಲ ಸ್ಲಮ್ ಆಗಿ ಬೆಳೀತಾ ಇತ್ತು. ಇದನ್ನು ನಾವು ನಿಲ್ಲಿಸಿ ಒಂದು ಎಜುಕೇಶನ್ ಹೆಡ್ ಕ್ವಾರ್ಟರ್ಸ್ ಟೈಪ್ ಮಾಡಿ ಇದು ದೊಡ್ಡ ಬೆಳೆದಿದೆ. ಇನ್ನ 30-40 ಎಕರೆ ಇಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇನ್ನ ಬರ್ತದೆ, ಎಲ್ಲ ಪ್ಲಾನ್ ಮಾಡಿದ್ದೀವಿ. ನಮಗೆ ಸ್ವಲ್ಪ ಎಲೆಕ್ಷನ್ಸ್ ಬಿಸಿ ಇದೆ. ಈಗ ಹ್ಯಾಂಡ್ ಓವರ್ ಇನ್ಸ್ಟಿಟ್ಯೂಷನ್ ಟು ಮೈ ಡಾಟರ್, ಶಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಮುಂದಕ್ಕೆಲ್ಲ ಅವರೆಲ್ಲ ಮಾಡ್ತಾರೆ, ಮಾಡಿ ಮುಂದಕ್ಕೆಲ್ಲ ನೆಕ್ಸ್ಟ್ ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡ್ತಾ ಇದ್ವಿ. ಸೊ ಇಲ್ಲಿ ಬಹಳ ದೊಡ್ಡ ಫ್ಯೂಚರ್ ಇದೆ. ಸೊ ಇಲ್ಲಿ ರೆಸಿಡೆನ್ಸ್ಗೆ ಬರೋರಿಗೆ, ಬಾಡಿಗೆಯವ್ರಿಗೆ, ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಎಲ್ಲ ಕೂಡ ಜಾಸ್ತಿ ಆಗ್ತದೆ, ಫೆಸಿಲಿಟೀಸ್ ಎಲ್ಲ ಆಗ್ತದೆ. ಈಗ ಹೊಸಗೇರಲ್ಲಿ ರೋಡ್ ವಿಚಾರ ಒಂದು ಪ್ರಸ್ತಾವನೆ ಇದೆ, ಅದನ್ನ ನಾನು ಮಧ್ಯ ಅದು ಸ್ವಲ್ಪ ಮಿಸ್ಯೂಸ್ ಆಯ್ತು ಅಂತ ಸ್ಟಾಪ್ ಮಾಡಿಸಿದ್ದೆ. ಈಗ ಅದೆಲ್ಲ ಇನ್ವೆಸ್ಟಿಗೇಷನ್ ಆಗ್ತಿದೆ. ಆ ರೋಡ್ ಏನಿದೆ, ಆಮೇಲೆ ಕೆರೆ ನೀರು ತುಂಬುವಂಥದ್ದು, ವಾಟರ್ನ ಟೇಬಲ್ನ ಸ್ವಲ್ಪ ಇಂಪ್ರೂವ್ ಮಾಡೋಂಥದ್ದು ಏನ್ ಬೇಕಾಗುತ್ತೆ ವ್ಯವಸ್ಥೆ ನಾನು ಮಾಡ್ತೀನಿ. ಒಂದೇನಂದ್ರೆ, ಈಗ ನಾನೇನೋ ನಿಮ್ಗೆ ಏನ್ ಬೇಕಾದ್ರೂ ಸಹಾಯ ಮಾಡಕ್ ಹೇಳಿದೀನಿ. ನೀವು ನಮ್ಗೆ ಎಲೆಕ್ಷನ್ ಅಲ್ಲಿ ಈಗ ನಾನೇ ಕ್ಯಾಂಡಿಡೇಟ್, ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ನನಗೆ ಸುರೇಶ್ಗೆ ಅತಿ ಹೆಚ್ಚು ಹೋದ್ಸತಿ ಇಡೀ ರಾಜ್ಯದಲ್ಲಿ 2 ಲಕ್ಷ ಚಿಲ್ಲರೆ ಓಟಲ್ಲಿ ಗೆದ್ದಿರೋರು, 30,000 ಓಟಲ್ಲಿ ಗೆದ್ದರು. ಈ ಬಾರಿನೂ ಅದಕ್ಕಿಂತ ಹೆಚ್ಚಿಗೆ ಅಂತರದಲ್ಲಿ ತಾವು ಕೆಲಸವಂತ ವ್ಯವಸ್ಥೆ ತಾವು ಮಾಡಬೇಕು. ಕೊರೋನಾ ಸಂದರ್ಭದಲ್ಲಿ ನಿಮ್ಗೆಲ್ಲ ಎಷ್ಟು ಜನಕ್ಕೆ ಅರ್ಥ ಗೊತ್ತಾಗಿದೆಯೋ ಅನ್ನೋ ಗೊತ್ತಿಲ್ಲ. ನಾವು ಸುರೇಶ್ ಮಾಡಿದಷ್ಟು ಕೆಲಸ ಸೋತಿದ್ರು ಕೂಡ ಈ ಭಾಗದಲ್ಲಿ ಮಾಡಿದಂತ ಸರ್ವಿಸ್ ಇದೆಯಲ್ಲ, ಬಹುಶಃ ಯಾರು ಮಾಡಲಿಲ್ಲ. ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಅವರ ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟು ಕೆಲಸ ಎಲ್ಲ ಅವ್ರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಸೊ ನಿಮ್ಮ ಪ್ರತಿಯೊಂದು 500-600 ಜನ ಏನು ವೋಟರ್ಸ್ ಇದ್ದೀರಿ ಎಲ್ಲ ಇಲ್ಲಿ ಬೂತ್ ಎಲ್ಲಿದೆ ಇವತ್ತು ಐಡಿಯಲ್ಸ್ ಮೌಂಟ್ ಕಾರ್ಬನ್ ನೋಡೋಣ. ಮುಂದಕ್ಕೆ ನೆಕ್ಸ್ಟ್ ಎಲೆಕ್ಷನ್ಗೆ ನಮ್ಮ ಕಾಲೇಜಲ್ಲೇ ಒಂದು ಬೂತ್ ಮಾಡಕ್ಕಾಗ್ತದೆ ಅಂತ ಕಾಲೇಜ್ ಒಳಗಡೆ ಇದೆಯಾ? ಹೊರಗಡೆ ಇದೆ. ನೆಕ್ಸ್ಟ್ ಟೈಮ್ ಬರ್ಕೊಟ್ಬಿಟ್ಟು ಒಳಗಡೆ ಮಾಡಿಸ್ಬೋದು, ಇನ್ನೊಂದು ಬೂತ್ ಮಾಡಿಸ್ಬೋದು. ಆಗ ಹತ್ರ ನಡ್ಕೊಂಡು ಬರೋಕ್ಕೆ ಅನುಕೂಲ ಆಗ್ತದೆ. ಸೊ ನೆಕ್ಸ್ಟ್ ಎಲೆಕ್ಷನ್ಗೆ ಈಗ ಒಂದು 3-4 ಬೂತೆ ಕೊಟ್ಬಿಡಿ, ಏನ್ ತೊಂದರೆ ಇಲ್ಲ. ಬಂಗಾರಪ್ಪನಗರದ್ದು ಒಳಗಡೆ ಹೋಗಿ ಮಾಡಕ್ಕೆ ಪಡ್ಕೊಂಡು ಅಷ್ಟೆಲ್ಲ ಸಹಕಾರ ಕೊಡೋಣ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಡ್ತಿರ್ತಾನೆ. ಎಲ್ಲ ಸ್ವಲ್ಪ ಕೈ ಎತ್ತಿ ನೋಡೋಣ, ಯಾರು ಓಟ್ ಹಾಕ್ತೀರಂತ. ಈಗ ನಮ್ ಸ್ಕೀಮ್ ಏನಿದೆ, ಈಗ ನಮ್ ಸ್ಕೀಮು ಇನ್ನೂ ನಿಮ್ಮ ಮನೆಗೆ ಕಳ್ಸೋಗಾರು ಸಿಗ್ತಾ ಇದೆ. ನೀವು ಅಗ್ರಿ ವಿತ್ ಮೀ? ಬಸ್ ಎಲ್ಲ ಇಲ್ಲೂ ಸಿಗ್ತಾ ಇದೆಯಾ? 200 ಯೂನಿಟ್ ಒಳಗಡೆ ಗುಡ್. 200 ಯೂನಿಟ್ ಒಳಗಡೆ ಸಿಗ್ತಾ ಇದೆ. 10 per kilo ರೈಸ್ ಸಿಗ್ತಾ ಇದೆ. ಫ್ರೀ ಟ್ರಾವೆಲ್ ಸಿಗ್ತಾ ಇದೆ. ಶಕ್ತಿ ಯೋಜನೆಯಲ್ಲಿ ಬರ್ತಾ ಇದೆ. ಈಗ ಯುವಕರಿಗೆಲ್ಲ ಸಿಗ್ತಾ ಇದೆ. ಸೊ ಎಲ್ಲ ಏನೇನ್ ಬೇಕು ಮಾಡಿದ್ವಿ. ಈ ಜೊತೆಗೆ ನಮ್ಮ AICC ಕೂಡ 25 ಲಕ್ಷವರೆಗೂ ಇನ್ಸೂರೆನ್ಸ್ ಅನೌನ್ಸ್ ಮಾಡಿದ್ವಿ. ನಾವು ಮ್ಯಾನಿಫೆಸ್ಟೋಲ್ಲಿ 25 ಲಕ್ಷವರೆಗೂ ಹೆಲ್ತ್ ಇನ್ಸೂರೆನ್ಸ್ ಅನೌನ್ಸ್ ಮಾಡಿದ್ವಿ. 1 ಲಕ್ಷವರೆಗೂ ಹೆಣ್ಮಕ್ಳಿಗೆ ಅನೌನ್ಸ್ ಮಾಡಿದ್ವಿ. ಯೂಸ್ಗೂ ಕೂಡ 1 ಲಕ್ಷವರೆಗೂ ಅನೌನ್ಸ್ ಮಾಡಿದ್ವಿ. ಹಿಂಗೆ 5 ಗ್ಯಾರಂಟಿಗಳನ್ನ ನಮ್ಮ ಸೆಂಟ್ರಲ್ ಪಾರ್ಟಿ ಕೂಡ ಅನೌನ್ಸ್ಮೆಂಟ್ ಮಾಡಿದೆ. ಕರ್ನಾಟಕದಲ್ಲಿ ನಾನು ಎಲ್ಲೋದು ನೋಡ್ತಾ ಇದ್ದೀನಿ, ಯಾವ ಮೋದಿ ಗಾಳಿನೂ ಏನೂ ಇಲ್ಲ. ಏನೇನು ಗಾಳಿ ಹೊಡಿತಾ ಇರೋದು ನಮ್ಮ ಗ್ಯಾರಂಟಿ ಗಾಳಿ. ನಾವೇನ್ ಮಾತು ಕೊಟ್ಟಿದ್ವಿ ಆ ಮಾತು ಉಳಿಸ್ಕೊಳ್ತೀವಿ. ಬೇರೆ ಏನಾಗಿರ್ಲಿ, ಇಟ್ ಈಸ್ ಮೈ ಹೋಮ್ ಇಯರ್. ಸೊ
ಸೊ ನಾನು ಈ ಕ್ಷೇತ್ರದವನು, ನಾನು ನಿಮ್ಮ ಮನೆ ಮುಂದೆ ನನ್ನ ತಂಗಿನೂ ನಿಮ್ಮ ಎದುರುಗಡೆ ಕಾಂಪೌಂಡರೇ ಇದ್ದಾಳೆ, ಇಲ್ಲೇ ಆಪೋಸಿಟ್ ನಮ್ಮ ಸ್ಕೂಲ್ ಕಾಂಪೌಂಡ್ ಒಳಗಡೆ ನನ್ನ ತಂಗಿನ ಮನೆ ಕಟ್ಕೊಂಡಿದ್ದಾರೆ. ಸೊ ನೀವು ಬಿಡೋಂಗಿಲ್ಲ, ನಾನು ಬಿಟ್ಟು ಹೋಗಿಲ್ಲ. ಆ ರಿಲೇಶನ್ಶಿಪ್ ನಮಗೂ ನಿಮಗೂ ಇಲ್ಲ ಪರ್ಮನೆಂಟ್ ಆಗಿರ್ತದೆ. ಎನಿ ಟೈಮ್ ಯು ಕ್ಯಾನ್ ಗಿವ್. ಅವನು ನಮ್ಮ ನಾರಾಯಣಸ್ವಾಮಿ ಮಗ, ನಮ್ಮ ಮನೆ ಮಗ ಇದ್ದಂಗೆ ಅವನು ಕೂಡ ವೆರಿ ಗುಡ್ ಆಂಟ್ರಪ್ರನರ್. ಚೆನ್ನಾಗಿ ಬೆಳೀತಾ ಇದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ. ಇಲ್ಲಿ ಎಲ್ಲ ಫ್ಲೆಕ್ಸಿಬಲ್ ಆಗಿ ಎಲ್ಲ ರೀಸನಬಲ್ ಕೂಡ ಕೊಟ್ಟ ಅಂತ ಹೇಳಿ ನನಗೆ ವಿಚಾರ ಗೊತ್ತಾಯ್ತು. ಏನೇ ಇದು ನಿಮ್ಮ ಹಣೆ ಬರ ಚೆನ್ನಾಗಿತ್ತು, ಒಳ್ಳೆ ವಾಸ್ತು ಜಾಗದಲ್ಲಿ ಇದ್ದೀರಿ, ನಿಮ್ಗೆ ಒಳ್ಳೇದಾಗ್ಲಿ, ಶುಭ ಆಗ್ಲಿ. ಡಿ ಕೆ ಸುರೇಶ್ ಅವ್ರಿಗೆ ತಪ್ಪದೆ ಇನ್ನು ಯಾರು ಬಂದಿಲ್ಲ ಎಲ್ಲರದ್ದು ಮಾತಾಡ್ಬಿಟ್ಟು ಓಟನ್ನ ಹಾಕ್ಸುವಂತ ಕೆಲಸ ತಾವು ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ನಿಮ್ ಫ್ರೆಂಡ್ಸು, ನಿಮ್ ಸ್ನೇಹಿತರು, ನಿಮ್ ರಿಲೇಟಿವ್ಸ್ ಎಲ್ಲರಿಗೂ ಮಾತಾಡಬೇಕು. ನನ್ನ ರಿಕ್ವೆಸ್ಟ್ ಬರೀ ನಿಮ್ ಮಾತ್ರ ಅಲ್ಲ. ಚೈನ್ ಶುಡ್ ಬಿ ಎ ಚೈನ್ ಆಫ್ ಸಿಸ್ಟಮ್. ನೆಕ್ಸ್ಟ್ ಅಸೆಂಬ್ಲಿ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲಬೇಕು, ಎಂಪಿನೂ ಗೆಲ್ಲಬೇಕು, ಎಂಎಲ್ಎನೂ ಗೆಲ್ಲಬೇಕು. ಆಗ ನಿಮ್ಗೆ ಎನಿ ಟೈಮ್ ಯು ಕ್ಯಾನ್ ವಾಕ್ ಇನ್ ಟು ಅವರ್ ಡೋರ್ಸ್. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.